ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ತುಳಸಿ ಇಡಿಗ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್. ಆದಷ್ಟು ಬೇಗ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಲಿ. ಸೊ ಇವತ್ತಿನ ಬ್ಲಾಗ್ ಕಂಟೆಂಟ್ ಏನು ಅಂತ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ಫಸ್ಟ್ ಡೇ, ಹೊಸ ವರ್ಷದಲ್ಲಿ ಫಸ್ಟ್ ಡೇ ನಮ್ಮ ಮೈಸೂರಿಗೆ ಸ್ಪೆಷಲ್ ಆಗಿರುವಂತಹ, ನಮ್ಮನ್ನೆಲ್ಲ ಕಾಪಾಡ್ತಿರುವಂತಹ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಅಲ್ಲಿನ ವೈಬ್ ಹೇಗಿತ್ತು, ಅಲ್ಲಿನ ಜರ್ನಿ ಹೇಗಿತ್ತು, ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅಕ್ಕ, ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಸೊ ಮೈಕ್ ತೊಗೊಳ್ಳಿ ಅಂತ ಹೇಳಿದ್ರಿ. ಸೊ ಖಂಡಿತ ತೊಗೊಳ್ತೀನಿ ಇನ್ನೊಂದು 4-5 ಡೇಸು. ಸೊ ಅಲ್ಲಿ ತನಕ ಅಡಿಷ್ನಲ್ ನಾಯ್ಸ್ ಏನು ಬಂದ್ರೂ ಬೇಜಾರು ಮಾಡ್ಕೋಬೇಡಿ. ಸೊ ಕಂಟೆಂಟು ವ್ಯಾಲ್ಯೂ ಕೊಡಿ. ನೀವು ಕೂಡ ಚಾಮುಂಡಮ್ಮನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಮನೇಲಿ ಹೆವಿ ಕೆಲಸ ಇತ್ತು. ಸೊ ಆಲ್ರೆಡಿ ಲೇಟಾಗಿ ಹೋಗಿದ್ದರಿಂದ ನಾನು ಊಬರ್ ಮಾಡಿಕೊಂಡೇ ಹೋದೆ. ಸೊ ಹೋದ ತಕ್ಷಣ ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಸ್ ಹಿಡಿದು ಸೀಟೆಲ್ಲ ಹಿಡ್ಕೊಂಡು ಕೂತಿದ್ರು. ಸೊ ನಾನು ಹೋಗಿ ಬಸ್ಸಲ್ಲಿ ಕೂತ್ಕೊಂಡೆ. ಹೋದ ತಕ್ಷಣ ನನಗೆ ನನ್ನ ಫ್ರೆಂಡ್ಸು ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಇದೇ ಅಲ್ವಾ ಟ್ರೂ ಫ್ರೆಂಡ್ಶಿಪ್ ಅಂದರೆ. ನಾನು ಲೇಟಾಗಿ ಬಂದೆ, ಸೊ ನನಗೆ ಬೈಬೋದಿತ್ತು, ಬಟ್ ಏನು ಬೈದೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಸೊ ಹಾಗೆ ಬೆಟ್ಟಕ್ಕೆ ಹೋದ್ವಿ. ಬಟ್ ತುಂಬ ಟ್ರಾಫಿಕ್ ಇತ್ತು. ನೋಡಿ, ನೀವೇ ನೋಡ್ತಿದ್ರೆ ಎಷ್ಟು ಟ್ರಾಫಿಕ್ ಅಂತ. ಬಸ್ಸು ಮೂವ್ ಆಗೋದಕ್ಕೆ ತುಂಬ ಲೇಟ್ ಆಯಿತು. ಇಟ್ ಮೀನ್ ಒಂದು 20 ಮಿನಿಟ್ಸ್ ಆಯಿತು. ಸೊ ಅದೇ ಗ್ಯಾಪಲ್ಲಿ ಒಂದು ವೀಡಿಯೋ ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ. ಟೆಂಪಲ್ಗೆ ಹೋದ ತಕ್ಷಣವೇ ಎಲ್ಲರೂ ಪೂಜೆ ಸಾಮಾನ ತೊಗೊಂಡ್ವಿ. ಸೊ ಹೆವಿ ರಶ್ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಪೂಜೆ ಮಾಡ್ಸೋಕ್ಕಂತ ಹೋದ್ವಿ. ಬಟ್ ದೇವಸ್ಥಾನದ ಒಳಗಡೆ ಹೋಗೋಷ್ಟು ಜಾಗ ಇರಲಿಲ್ಲ, ತುಂಬ ಲೈನ್ ಇತ್ತು. ಸೊ ಹಾಗಾಗಿ ಲೇಟ್ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಇದು ಮಾಡಿದ್ವಿ. ಬಟ್ ನೀವೇ ನೋಡಿ ಕ್ರೌಡ್ ಹೇಗಿದೆ ಅಂತ ನಾನು ನಿಮಗೆ ಕ್ಲಿಪ್ ಹಾಕ್ತೀನಿ. ಸೊ ನೀವೇ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂತ. ಸೊ ಹಾಗಾಗಿ ಹೊರಗಡೆನೇ ಪೂಜೆ ಮಾಡಿಸೋಣ ಅಂದ್ಕೊಂಡು ಹೊರಗಡೆನೇ ಪೂಜೆ ಮಾಡಿಸಿದ್ವಿ. ಬಟ್ ಅಲ್ಲೂ ಕೂಡ ಫುಲ್ ನೂಕಾಡ್ತಿದ್ರು, ಹೆವಿ ರಶ್ ಇತ್ತು. ಪೂಜೆದು ಎಲ್ಲನೂ ವೀಡಿಯೋ ಮಾಡ್ಕೊಳ್ತಿದ್ದು ಇವ್ರು ನೋಡಿದ್ರಂತೆ. ಸೊ ಹಾಗಾಗಿ ದೇವ್ರದ್ದು ವೀಡಿಯೋ ಮಾಡ್ಕೊಳ್ದೆ ಏನಕ್ಕೆ ಹಾಗೆ ಹೋಗ್ತಿದ್ದೀರಾ, ಬನ್ನಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗಿ ದೇವ್ರ ವೀಡಿಯೋನು ಕೂಡ ಮಾಡಿಕೊಂಡೆ. ಅದಾದಮೇಲೆ ಇದು ಸಾಂಬ್ರಾಣಿದು ಪುಡಿನ ಕೈಲಿ ಹಿಡ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಏನಾದರೂ ಬೇಡ್ಕೊಂಡ್ರೆ ಅದು ಫುಲ್ಫಿಲ್ಮೆಂಟ್ ಆಗುತ್ತಂತೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಮಾಡ್ತಿದ್ರು ಅದನ್ನು. ಸೊ ನನಗೂ ಕೊಟ್ಟು, ನೀನು ಏನಾದರೂ ಬೇಡ್ಕೊಂಡು ಈ ಪುಡಿನ ಇದ್ರೊಳಗಡೆ ಹಾಕು, ನೀನು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಏನಾದರೂ ಬೇಡ್ಕೊಂಡು ಅದರೊಳಗಡೆ ಪುಡಿನ ಹಾಕಿದೆ. ಹಾಗೆ ಧೂಪ ಹಾಕಿದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕೈಗೆ ದಾರ ಕಟ್ಟಿಸ್ಕೊಳ್ಳೋಣ, ಒಂದೇ ಕಲರ್ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಹೋಗಿ ದಾರ ಕಟ್ಟಿಸ್ಕೊಳ್ತಿದ್ದಾರೆ ಎಲ್ಲರೂ. ಸೊ ಎಲ್ಲರೂ ಒಂದೇ ಕಲರ್ ಕಟ್ಟಿಸ್ಕೊಂಡ್ವಿ. ಅದಾದಮೇಲೆ ಅದೇ ದೇವಸ್ಥಾನದ ಪಕ್ಕದಲ್ಲಿರುವಂಥ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ. ಹೇಗೋ ಚಾಮುಂಡಿ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಏನು ಫೋಟೋ ಬೇಕು, ವೀಡಿಯೋಸ್ ಬೇಕು ಅದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಹೋದ್ವಿ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇತ್ತು, ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ ಸರಿಯಾಗಿ, ನಾರಾಯಣ ಸ್ವಾಮಿ ಟೆಂಪಲ್ಲು. ಅದಾದಮೇಲೆ ಒಳಗಡೆ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಫುಲ್ಲು ಎಲ್ರಿಗೂ ಸುಸ್ತಾಗೋಗಿತ್ತು, ಒಂದು ರೌಂಡ್ ಹೊಡ್ಕೊಂಡು ಬಂದು. ಸೊ ಹಾಗಾಗಿ ಎಲ್ಲರೂ ಕೂಡ ಚುರುಮುರಿ ತಿಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಗೈಸ್, ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ತೊಗೊಳ್ದೆ ಹಾಗೆ ಹೋಗಬಾರ್ದು. ಸೊ ಹಾಗಾಗಿ ಪ್ರಸಾದ ಕೌಂಟರ್ ಹತ್ರ ಬಂದ್ವಿ. ಬಟ್ ಗೈಸ್, ನಿಜವಾಗ್ಲೂ ಸ್ವಲ್ಪನೂ ರಶ್ ಇರಲಿಲ್ಲ, ಫುಲ್ ಫ್ರೀ ಆಗಿತ್ತು. ನಮ್ಗೆ ಹೋದ ತಕ್ಷಣವೇ ಪ್ರಸಾದ ಸಿಕ್ತು. ಹಾಗೆ ಇವತ್ತೊಂದು ದಿನ ಪೂರ್ತಿ ಪ್ರಸಾದ ಇರುತ್ತೆ, ಯಾವುದೇ ರೀತಿ ಟೈಮಿಂಗ್ಸ್ ಏನೂ ಇರೋದಿಲ್ಲ. ಇವತ್ತು ಎಲ್ರಿಗೂ ಇರುತ್ತೆ, ಫುಲ್ ನೈಟ್ವರೆಗೂ. ಅದಾದಮೇಲೆ ಒಂದು ಫ್ರೂಟ್ ಸಲಾಡ್ ತಿನ್ನೋಣ ಅಂತ ಹೇಳಿ ಫ್ರೂಟ್ ಸಲಾಡಿಗೆ ಬಂದ್ವಿ. ಗೈಸ್, ಇಲ್ಲಿ ನೋಡಿ ಹೊಟ್ಟೆ ತುಂಬೈತೆ ಅನ್ಕೊಂಡು ಹೆಂಗೆ ತಿಂತಾಳೆ. ಗೈಸ್, ತಿನ್ನೋ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಶಾಪಿಂಗಿಗೆ ಅಂತ ಬಂದ್ವಿ. ಸೊ ನನ್ನ ಫ್ರೆಂಡ್ ಹ್ಯಾಟ್ ತೊಗೊಂಡ್ಲು. ಆಮೇಲೆ ಇನ್ನೊಬ್ಳು ಫ್ರೆಂಡು ಫುಲ್ ಗಾಗಲ್ ಸೆಲೆಕ್ಷನಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾಳೆ. ಒಂದು 5-6 ಸೆಲೆಕ್ಷನ್ ಮಾಡಿದ್ಲು, ಬಟ್ ಅವಳಿಗೆ ಯಾವುದೂ ಸೂಟ್ ಆಗ್ತಿರಲಿಲ್ಲ. ಯಾವುದೋ ಒಂದು ಫೈನಲಾಗಿ ಹಿಡ್ಕೊಂಡು. ಗೈಸ್, ಚಾಮುಂಡಿ ಬೆಟ್ಟಕ್ಕೆ ಬಂದವರು ಶಾಪಿಂಗ್ ಮಾಡಲೇಬೇಕು, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಏನೇನು ಐಟಮ್ಸ್ ಇಲ್ಲ ಅಂತ ಏನೂ ಇಲ್ಲ, ಎಲ್ಲ ಐಟಮ್ಸ್ಗಳು ಇರುತ್ತೆ ಅಲ್ಲಿ. ಸೊ ಅಮೌಂಟ್ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ನ ಫ್ರೆಂಡು ಇಲ್ಲಿ ಡಾಲ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತಿದ್ಲು ಯಾವ್ದು ಬೇಕು ಅಂತ. ಎಲ್ಲ ತೋರಿಸು. ವ್ಯಾನಿಟಿ ಬ್ಯಾಗ್ ಥರ ಯಾಕೆ ತಗೋತಾ ಇದೆಯಾ? ಕಾಲೇಜಿಗೆ ಚೆನ್ನಾಗಿಲ್ಲ ಅದು.
ಗೈಸ್, ಚಾಮುಂಡಿ ಬೆಟ್ಟಕ್ಕೆ ಬಂದವರು ಈ ಜಾಗದಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅದೇ ರೀತಿ ನಾವು ಕೂಡ ಫೋಟೋಶೂಟ್ಗಂತ ಬಂದ್ವಿ. ಬಟ್ ಅದರಲ್ಲಿ ಹೆವಿ ರಶ್ ಇದ್ದರು. ಸ್ಕೂಲ್ ಮಕ್ಕಳೆಲ್ಲ ಫುಲ್ ಟ್ರಿಪ್ ಅಂದ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೆವಿ ರಶ್ ಇದ್ದಿದ್ದರಿಂದ ನಮಗೆ ಫೋಟೋಶೂಟಿಗೆ ಸಿಗಲಿಲ್ಲ. ಸೊ ಹಾಗಾಗಿ ಮತ್ತೆ ಶಾಪಿಂಗ್ ಕಡೆ ಬಂದು ಮತ್ತೆ ಶಾಪಿಂಗ್ ಟ್ರೈ ಮಾಡೋಣ ಅಂತೇಳಿ ಶಾಪಿಂಗ್ ಮಾಡ್ತೀವಿ. ಬಟ್ ಹೆವಿ ಕಾಸ್ಟ್ಲಿ ಗೈಸ್, ತುಂಬ ಕಾಸ್ಟ್ಲಿ ಇರುತ್ತೆ. ಅದೆಲ್ಲ ಮುಗಿದ್ಮೇಲೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತದ ಅಂದ್ಕೊಂಡ್ವಿ. ಬಟ್ 30 ಬಸ್ ಇದ್ರೂ ನಮಗೆ ನಿಜವಾಗ್ಲೂ ಬಸ್ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಈಗ ನಾವು ಹೋದಾಗ ಒಂದು 5 ಬಸ್ ಇತ್ತು. ಬಟ್ ಹತ್ತಕ್ಕಾಗಲಿಲ್ಲ. ನೀವೇ ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ಈ ಥರ ನಿಂತ್ಕೊಂಡ್ರೆ ಹೇಗೆ ಹತ್ತಕ್ಕಾಗುತ್ತೆ ಹೇಳಿ. ಚಾಮುಂಡಮ್ಮನ ಸನ್ನಿಧಿ ಯಾವ ರೀತಿ ವಿಜೃಂಭಣೆಯಿಂದ ತುಂಬಿತ್ತು ಅಂತ. ಸೊ ಹಾಗಾಗಿ ತುಂಬ ಜನ ಸೇರಿದ್ರು. ದೇವರ ದರ್ಶನ ಅಂತೂ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಲಿಲ್ಲ. ನಾವು ದೇವ್ರ ದರ್ಶನ ಮಾಡಿಲ್ಲ ಅಂದ್ರೂ ಬೆಳಗ್ಗೆ 10ಗೆ ಹೋಗಿತ್ತು. ಬಟ್ ನಾನು ಮನೆಗೆ ಬರೋಷ್ಟರಲ್ಲೇ ಒಂದು 4-4:30 ಆಗೋಗಿತ್ತು. ಇನ್ನು ದರ್ಶನಕ್ಕಂತ ನಿಂತಿದ್ದರೆ ಇನ್ನೂ ತುಂಬ ಲೇಟ್ ಆಗೋಗ್ತಿತ್ತು. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಫಾಲೋ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಎಲ್ಲರನ್ನೂ ಒಟ್ಟಿಗೆ ಬಿಟ್ಟಿದ್ರು. ತುಂಬ ಕ್ರೌಡ್ ಅಂತ ಅನ್ನಿಸ್ತು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜರ್ನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.